ಹಿಂದೂಗಳು ಹಿಂದೂ ದೇವಾಲಯವನ್ನ ಕಟ್ಟೋದು ಕಾಮನ್. ಆದ್ರೆ ಮುಸ್ಲಿಂ ರಾಷ್ಟ್ರದಲ್ಲಿ ಹಿಂದೂ ದೇವಾಲಯವನ್ನ ಕಟ್ಟೋದು ವಿಶೇಷ. ಅದರಲ್ಲೂ ಕೂಡ ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಹಿಂದೂ ದೇವಾಲಯವನ್ನ ನಿರ್ಮಿಸ ಹೊರಟಿರೋದು ಅದರಲ್ಲೂ ವಿಶೇಷವಾದದ್ದು. ಹೌದು ಸ್ನೇಹಿತರೆ, ಮುಸ್ಲಿಂ ಪ್ರಾಬಲ್ಯ ಹೊಂದಿರುವಂತಹ ಈ ದೇಶದಲ್ಲಿ ಇಡೀ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಹಿಂದೂ ದೇವಾಲಯವನ್ನ ನಿರ್ಮಾಣ ಮಾಡಲಾಗ್ತಿದೆ. ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರನ್ನ ಉದ್ಘಾಟನೆಗೆ ಕರೆಯಲಾಗಿದೆ. ಹಾಗಾದ್ರೆ ಯಾವುದು ಈ ದೇವಾಲಯ? ಯಾವ ದೇಶದಲ್ಲಿ ಇಂತಹ ದೇವಾಲಯವನ್ನ ನಿರ್ಮಾಣ ಮಾಡಲಾಗ್ತಿದೆ? ಈ ದೇವಾಲಯದ ವಿಶೇಷತೆ ಏನು? ಇಷ್ಟರ ಮಟ್ಟಿಗೆ ಸುದ್ದಿ ಆಗ್ತಿರೋದು ಯಾಕೆ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ ಮುಂದೆ. ಎಸ್ ಸ್ನೇಹಿತರೆ, ಏಷ್ಯಾದಲ್ಲಿಯೇ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದಾದಂತಹ ಒಂದು ದೇವಾಲಯವನ್ನ ಇದೀಗ UAEಯಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಅದರಲ್ಲೂ ಕೂಡ ಇದೇ 14ರಂದು ನರೇಂದ್ರ ಮೋದಿ ಅವರೇ ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದುವೇ ನಾರಾಯಣ ಸ್ವಾಮಿ ದೇವಾಲಯ. ಹೌದು ಸ್ನೇಹಿತರೆ, ಮುಸ್ಲಿಂ ಪ್ರಾಬಲ್ಯವನ್ನ ಹೊಂದಿರುವಂತಹ ಪ್ರಮುಖ ದೇಶಗಳಲ್ಲಿ ಇದು ಕೂಡ ಒಂದಾಗಿದ್ದು, ಇಂತಹ ದುಬೈನ ರಾಜಧಾನಿ ಏನಿರುತ್ತೆ, ಅಬುಧಾಬಿ ಏನಿದೆ, ಅಲ್ಲಿ ಇಂತಹದೊಂದು ದೇವಾಲಯವನ್ನ ನಿರ್ಮಾಣ ಮಾಡಲಾಗ್ತಿದೆ. ಈ ದೇವಾಲಯದಲ್ಲಿ ಹಲವಾರು ವಿಶೇಷತೆಗಳಿದೆ. ಅಂದ್ರೆ ಮುಸ್ಲಿಮರೇ ನೆಲೆಸಿರುವಂತಹ ಈ ದೇವಾಲಯದಲ್ಲಿ, ಅದರಲ್ಲೂ ಕೂಡ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ವೇದಗಳಿಗೆ ಸಂಬಂಧಿಸಿದಂತಹ ನಮ್ಮ ಪರಂಪರೆಗೆ ಸಂಬಂಧಿಸಪಟ್ಟಂತಹ ಹಲವು ವಿಶೇಷಗಳಿವೆ. ಅದರಲ್ಲೂ ಕೂಡ ರಾಮಾಯಣ, ಮಹಾಭಾರತ, ಹೀಗೆ ಹಲವು ವಿಚಾರಗಳು ಕೂಡ ಇವೆಯಂತೆ. ಹಾಗಾದ್ರೆ ಈ ದೇವಾಲಯದ ವಿಶೇಷತೆಗಳೇನು, ಅವುಗಳನ್ನ ನಿಮ್ ಮುಂದೆ ಇಡುವಂತಹ ಕೆಲಸವನ್ನ ನಾನ್ ಮಾಡ್ತೀನಿ. ಹೌದು ಸ್ನೇಹಿತರೆ, ಇಂತಹದ್ದೊಂದು ಮಂದಿರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದೇ 14 ಅಂದ್ರೆ ವಸಂತ ಪಂಚಮಿಯ ದಿನದಂದು ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟಿಸಲಿದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ ಸ್ನೇಹಿತರೆ, ಇಂತಹದೊಂದು ಅತಿ ದೊಡ್ಡ ದೇವಾಲಯವನ್ನ ನಿರ್ಮಾಣ ಮಾಡಲು ಈ ಜಾಗದ ಸ್ಥಳ ಏನಿರುತ್ತೆ ಅದನ್ನ ಕೊಟ್ಟಿದ್ದು ಒಬ್ಬ ಮುಸ್ಲಿಂ ದೊರೆ. ಅದು ಕೂಡ 24 ಎಕರೆಯನ್ನ ದಾನವಾಗಿ ನೀಡಿದ್ದಾರೆ. ಅವರೇ ಅಬುಧಾಬಿಯ ಅಂದ್ರೆ UAE ಇದೆ ಅದರ ಅರಸರು. ಇನ್ನು ಸ್ನೇಹಿತರೆ, ಇದೊಂದು UAE ಮತ್ತು ಭಾರತದ ಸಾಮರಸ್ಯದ ಹಬ್ಬ ಅಂತಾನೆ ಬಿಂಬಿಸಲಾಗ್ತಿದೆ. ಅಬುಧಾಬಿ ಮತ್ತು ದುಬೈ ಹೆದ್ದಾರಿಯ ರಹ್ಬಾ ಏನಿದೆ, ಆ ಪ್ರದೇಶದ ಅಬುಧಾಬಿಯ ದುಬೈ ಹೆದ್ದಾರಿಯ ರಹ್ಬಾ ಪ್ರದೇಶದಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಲಾಗ್ತಿದೆ. ದುಬೈನಿಂದ ಕೇವಲ 50 ನಿಮಿಷ, ಅಬುಧಾಬಿಯಿಂದ ಕೇವಲ 35 ನಿಮಿಷಗಳ ಪ್ರಯಾಣದ ದೂರವನ್ನ ಹೊಂದಿರುವಂತದ್ದು ವಿಶೇಷವಾಗಿದೆ. ರಾಮ ಮಂದಿರದ ಲೋಕಾರ್ಪಣೆಯ ವೈಭವದ ಜೊತೆಗೆ ಈ ಸ್ವಾಮಿ ನಾರಾಯಣ ಮಂದಿರ ಕೂಡ ಇದೀಗ ಸಂಭ್ರಮದ ನೆಲೆಯಾಗಿ ನೆಲೆಸಿದೆ. ಇದು ಹಿಂದೂ ಮುಸ್ಲಿಂ ಎರಡು ಸಮುದಾಯಗಳ ಸಾಮರಸ್ಯದಿಂದ ಬೆರೆತು ನಿರ್ಮಿಸಿರುವಂತಹ ಭವ್ಯ ಮಂದಿರ. ಇದಕ್ಕೆ 24 ಎಕರೆ ಭೂಮಿಯನ್ನ ನೀಡಿದ್ದು ಅಬುಧಾಬಿಯ ದೊರೆಯಾಗಿದ್ದಾರೆ. ಜಗತ್ತಿನ ವಿವಿಧ ಭಾಗಗಳಲ್ಲಿ ನಿಂತು ಅಲ್ಲಿ ದೇವಾಲಯಗಳನ್ನ ನಿರ್ಮಿಸುವಂತಹ ಕೆಲಸವನ್ನ ಮಾಡ್ತಿರುವಂತಹ ಒಂದು ಸಂಘಟನೆ ಏನಿದೆ, ಅದು ಇದನ್ನ ಮಾಡ್ತಾ ಇದೆ. ಇನ್ನು ವಿಶೇಷ ಅಂದ್ರೆ ಇದನ್ನ ನಿರ್ಮಾಣ ಮಾಡೋಕೆ ಬರೋಬ್ಬರಿ 700 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಅದನ್ನ ದೇಣಿಗೆಯ ಮೂಲಕವೇ ಕಲೆಕ್ಟ್ ಅನ್ನ ಮಾಡಲಾಗಿದೆ. ಅದು ಕೂಡ ಮುಸ್ಲಿಂ ರಾಷ್ಟ್ರದಲ್ಲಿಯೇ ಕಲೆಕ್ಟ್ ಮಾಡಿರೋದು ಅದರಲ್ಲೂ ವಿಶೇಷವಾದದ್ದು. ಇನ್ನು ಇದರ ನಿರ್ಮಾಣಕ್ಕೆ ನೆಲೆ ಅಥವಾ ಇತಿಹಾಸವನ್ನ ನಾವು ನೋಡೋದಾದ್ರೆ 1997ರಲ್ಲಿ ಪ್ರಮುಖ ಸ್ವಾಮಿ ಮಹಾರಾಜ್ ಅಬುಧಾಬಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ದೇಗುಲವನ್ನ ನಿರ್ಮಿಸುವ ಚಿಂತನೆ ಹುಟ್ಟಿತು. 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಬುಧಾಬಿಗೆ ತೆರಳಿದ್ದಾಗ ಕ್ರೌನ್ ಪ್ರಿನ್ಸ್ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನೆಹಾನ್ ಏನಿದ್ದಾರೆ, ಅವರಿಗೆ ಇಂತಹದೊಂದು ಮಾತನ್ನ ಹೇಳ್ತಾರೆ. ಆ ತಕ್ಷಣದಲ್ಲೇ ಅವರು 14 ಎಕರೆ ಭೂಮಿಯನ್ನ ಉಡುಗೊರೆಯಾಗಿ ಘೋಷಿಸ್ತಾರೆ. ಇದು ದೇವಾಲಯದ ನಿರ್ಮಾಣಕ್ಕೆ ಬುನಾದಿಯಾಗುತ್ತೆ. ಅದನ್ನ ಒಪ್ಪಿಕೊಂಡಂತಹ ಬಾಫಾ ಕಂಪನಿ ಏನಿದೆ, ಅದು ಇದರ ನಿರ್ಮಾಣದ ಉಸ್ತುವಾರಿಯನ್ನ ವಹಿಸುತ್ತೆ. ಇನ್ನು ಈ ದೇವಾಲಯದ ಎತ್ತರ ಮತ್ತು ವಿಶೇಷತೆಗಳನ್ನು ನೋಡೋದಾದ್ರೆ, ಇದು ಒಟ್ಟು 14 ಎಕರೆ ವ್ಯಾಪ್ತಿಯಲ್ಲಿದ್ದು 180 ಅಡಿ ಅಗಲ, 260 ಅಡಿ ಉದ್ದ, 108 ಅಡಿ ಎತ್ತರದಲ್ಲಿದೆ. 2 ಗುಮ್ಮಟಗಳು, 7 ಶಿಖರಗಳು, 12 ಸಾಮ್ರಾನ್ ಮತ್ತು 140 ಸ್ತಂಭಗಳಿವೆ. 7 ಗೋಪುರಗಳಿದ್ದು ಮಂದಿರವನ್ನ 40,000 ಕ್ಯೂಬೆಕ್ ಮೀಟರ್ ಅಮೃತ ಶಿಲೆಯನ್ನ ಬಳಸಿ ಹಾಗೂ 1,80,000 ಘನ ಮೀಟರ್ ಮರಳುಗಲ್ಲು ಮತ್ತು 18 ಲಕ್ಷ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ. ಏನು ಅಕ್ಷರಧಾಮ ಇದೆಯೋ ಅದೇ ಮಾದರಿಯಲ್ಲಿ ಈ
ದೇವಾಲಯವನ್ನ ನಿರ್ಮಿಸಲಾಗಿದ್ದು ಇದಕ್ಕಾಗಿ ರಾಜಸ್ಥಾನದ ಮರಳುಗಲ್ಲು, ಯುರೋಪಿನ ಮಾರ್ಬಲ್ ಬಳಸಲಾಗಿದೆ. ಇನ್ನೊಂದು ವಿಶೇಷವೆಂದರೆ ಈ ದೇಗುಲ ನಿರ್ಮಾಣಕ್ಕೆ ಎಲ್ಲಿಯೂ ಉಕ್ಕನ್ನ ಬಳಸಲಾಗಿಲ್ಲ, ಕೇವಲ ಕಲ್ಲಿನ ಮೂಲಕವೇ ನಿರ್ಮಾಣ ಮಾಡಲಾಗಿದೆ. ಇನ್ನು 3 ವರ್ಷಗಳಲ್ಲಿ 700ಕ್ಕೂ ಹೆಚ್ಚು ಕಂಟೈನರ್ಗಳಲ್ಲಿ 20,000 ಟನ್ಗಳಿಗಿಂತ ಹೆಚ್ಚು ಕಲ್ಲು ಮತ್ತು ಅಮೃತ ಶಿಲೆ ಅಬುಧಾಬಿಗೆ ರವಾನಿಸಲಾಗಿದೆ. ಅದು ನಮ್ಮ ಭಾರತದಿಂದ. ಅದಷ್ಟೇ ಅಲ್ಲದೆ ಗಂಗಾ ಯಮುನಾ ನದಿ ಪ್ರತಿನಿಧಿಸುವ 2 ನದಿಯ ತೊರೆಗಳಿವೆ. ಸರಸ್ವತಿ ನದಿಯನ್ನ ಪ್ರತಿನಿಧಿಸುವ ಬೆಳಕಿನ ಕಿರಣ ಮಂದಿರದ ಜೊತೆಗೆ ಭಾವನೆಯನ್ನು ಕೂಡ ಇಲ್ಲಿ ಬಿತ್ತಲಾಗಿದೆ. ಇದಷ್ಟೇ ಅಲ್ಲದೆ ಒತ್ತಡದ ತಾಪಮಾನ, ಭೂಕಂಪಗಳ ಲೈವ್ ಡೇಟಾಗಳನ್ನು ಕೂಡ ಇದು ಒದಗಿಸುತ್ತೆ. ಎಂತಹದ್ದೇ ಭೂಕಂಪ ಆದ್ರೂ ಕೂಡ ಈ ದೇವಾಲಯ ನಾಶವಾಗೋದಿಲ್ಲ. ಇನ್ನು ಗುಜರಾತಿನ 2,000ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಕಳೆದ 3 ವರ್ಷಗಳಿಂದ ಇದರ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ನವಿಲುಗಳು, ಆನೆಗಳು, ಕುದುರೆಗಳು, ಒಂಟೆಗಳು, ಚಂದ್ರನ ಹಂತಗಳು ಮತ್ತು ಡೋಲು ಬಾರಿಸುವ ಅಥವಾ ಸಿತಾರ್ ನುಡಿಸುವ ಸಂಗೀತಗಾರರ ಸಂಕೀರ್ಣ ವಿನ್ಯಾಸಗಳನ್ನ ಇಲ್ಲಿ ಕೆತ್ತಲಾಗಿದೆ. ಇನ್ನು ಸ್ನೇಹಿತರೆ, ಇನ್ನೊಂದು ವಿಶೇಷ ಅಂದ್ರೆ ಈ ಮೊದಲು ನರೇಂದ್ರ ಮೋದಿ ಅವರು ಹೇಳಿದಾಗ 14 ಎಕರೆಯನ್ನ ಪ್ರಿನ್ಸ್ ರವರು ಕೊಡ್ತಾರೆ ಉಡುಗೊರೆಯಾಗಿ. ಆದ್ರೆ ಅದಾದ ಬಳಿಕ 14 ಎಕರೆ ಸಾಲ್ಟೇಜ್ ಆಗುತ್ತೆ. ಅದಾದ ಬಳಿಕ ಮತ್ತೆ ಅವರನ್ನ ಕೇಳಿದಾಗ 10 ಎಕರೆಯನ್ನ ದಾನವಾಗಿ ಮಾಡ್ತಾರೆ. ಅದಾದ ಬಳಿಕ ಇದೀಗ ಒಂದು ರೀತಿಯ ಭವ್ಯ ದೇವಾಲಯ ಇದೀಗ ಎಲ್ಲಿ UAEಯಲ್ಲಿ ನಿರ್ಮಾಣವಾಗಿದೆ. ಅದಕ್ಕಾಗಿ ಕ್ಷಣಗಣನೆ ಕೂಡ ಆರಂಭವಾಗಿದೆ. ಇನ್ನು ಈ ದೇಗುಲದ ಪ್ರತಿಷ್ಠಾಪನೆಗೆ ಕೇವಲ 1,500 ಮಂದಿ ಮಾತ್ರ ಆಹ್ವಾನಿಸಲಾಗಿದೆ. ಒಂದು ರೀತಿ ರಾಮ ಮಂದಿರದ ಉದ್ಘಾಟನೆ ಹೇಗಾಯಿತೋ ಅದೇ ರೀತಿ ಇಲ್ಲಿಯೂ ಇದರ ಉದ್ಘಾಟನೆ ಆಗುತ್ತಿದೆ. ಅದರಲ್ಲೂ ಕೂಡ ಇದೀಗ ನರೇಂದ್ರ ಮೋದಿಯವರೇ ಉದ್ಘಾಟನೆ ಮಾಡ್ತಿರೋದು ಹೆಚ್ಚು ಖುಷಿಯನ್ನ ತರುವಂತಹ ವಿಚಾರ. ಇನ್ನೊಂದು ವಿಚಾರ ಏನಂದ್ರೆ, ವಿಶೇಷ ವಿಚಾರ ಅಂದ್ರೆ, ಇಲ್ಲಿ ರಾಮ ಮಂದಿರ ಕಟ್ಟಲು ನಾವು ಪ್ರತಿಯೊಂದು ಹಳ್ಳಿಯಿಂದ ಒಂದೊಂದು ಇಟ್ಟಿಗೆಯನ್ನ ಹೇಗೆ ಕಲೆಕ್ಟ್ ಮಾಡಿದ್ವೋ ಅಲ್ಲಿಯೂ ಕೂಡ ಈ ದೇವಾಲಯ ನಿರ್ಮಾಣಕ್ಕಾಗಿ ವಿದೇಶಿಗರು ಅಂದ್ರೆ ಭಾರತೀಯರು ಮತ್ತು ವಿದೇಶದಲ್ಲಿರುವಂತಹ ಭಾರತೀಯರು, ಹಿಂದೂಗಳಿಂದ ಇಟ್ಟಿಗೆಗಳನ್ನ ಕೊಡುಗೆಯಾಗಿ ಪಡೆಯಲಾಗಿತ್ತಂತೆ. ಇನ್ನು ಸ್ನೇಹಿತರೆ, ಈ ದೇವಾಲಯದಲ್ಲಿ ಏಕ ಬಾರಿಗೆ 8ರಿಂದ 10,000 ಭಕ್ತರು ದರ್ಶನವನ್ನ ಪಡೆಯಬಹುದು. ಅದಷ್ಟೇ ಅಲ್ಲದೆ ವಿಶಾಲವಾದ ವಾತಾವರಣ ಇದೆ ಮತ್ತೆ ಆವರಣ ಇದೆ. ಅಲ್ಲಿ ಒಂದು ರೀತಿಯ ಕೂತ್ಕೊಂಡ್ರೆ ನೀವು ಇಡೀ ರಾಮಾಯಣ ಮಹಾಭಾರತದ ಹಳೆಯ ನೆನಪುಗಳೇ ಬರುತ್ತವೆ ಎನ್ನುವಂತಹ ಮಾತುಗಳು ಇದೀಗ ಎಲ್ಲೆಡೆ ಕೇಳಿ ಬರ್ತಿವೆ. ಇನ್ನು ರಾಮಾಯಣ, ಶಿವಪುರಾಣ, ಭಾಗವತ, ಮಹಾಭಾರತದ ಕೆತ್ತನೆಗಳು ಮತ್ತು ಜಗನ್ನಾಥಜಿ, ಸ್ವಾಮಿನಾರಾಯಣ, ಪದ್ಮಾವತಿ, ವೆಂಕಟೇಶ್ವರ ಮತ್ತು ಅಯ್ಯಪ್ಪನಿಗೆ ಸಂಬಂಧಿಸಿದಂತಹ ಚರಿತ್ರೆಗಳು, ಪುರಾಣ ಕಥೆಗಳ ಕೆತ್ತನೆ ಇದೆ. ಹೌದು ಸ್ನೇಹಿತರೆ, ಇದೇ ಕಾರಣಕ್ಕೆ ಅಲ್ಲೇನಾದ್ರೂ ಕೂತ್ಕೊಂಡ್ರೆ ಒಂದು ರೀತಿ ನಮ್ಮ ಇಂದಿನ ಇತಿಹಾಸ ಮತ್ತೆ ಮರುಕಳಿಸುವ ಸಾಧ್ಯತೆ, ಅಂದ್ರೆ ನಮ್ಮ ನೆನಪಿನಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಸ್ನೇಹಿತರೆ, ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯವನ್ನ ಈ ದೇವಾಲಯ ಒಂದು ರೀತಿ ಸೆಳೆಯುವ ಕೆಲಸವನ್ನ ಮಾಡುತ್ತೆ. ಅದರಲ್ಲೂ ಕೂಡ ಮುಸ್ಲಿಂ ಪ್ರಾಬಲ್ಯವಿರುವಂತಹ ಒಂದು ರಾಷ್ಟ್ರದಲ್ಲಿ ಹಿಂದೂ ದೇವಾಲಯ ನಿರ್ಮಾಣ ಮಾಡುತ್ತೆ ಅಂದ್ರೆ ಅದೊಂದು ರೀತಿ ನಮ್ಮ ಹಿಂದೂಗಳಿಗೆ ಹೆಮ್ಮೆಯ ವಿಚಾರ. ಅದರಲ್ಲೂ ಕೂಡ ಇದೀಗ ನರೇಂದ್ರ ಮೋದಿಯವರೇ ಅದನ್ನ ಉದ್ಘಾಟನೆ ಮಾಡೋಕೆ ಹೊರಟಿರೋದು ಮತ್ತೊಂದು ವಿಶೇಷವಾಗಿದೆ. ಒಟ್ಟಿನಲ್ಲಿ ಹಿಂದೂ ಧರ್ಮದ ಘನತೆ ಇದೆ ಅದನ್ನ ಮತ್ತಷ್ಟು ಹೆಚ್ಚು ಮಾಡುವಂತಹ ಕೆಲಸವನ್ನ ನಮ್ಮ ಹಿಂದೂಗಳು ಹಾಗೂ ವಿದೇಶಿಯ ಹಿಂದೂಗಳು ಸೇರ್ಕೊಂಡು ಮಾಡ್ತಿದ್ದಾರೆ. ಅದಕ್ಕೆ ನಮ್ಮದೊಂದು ಸಾಥ್ ಇದೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನ ಮುಗಿಸ್ತಿದ್ದೇವೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.